ಮತ್ತೆ ಅವ್ರದ್ದ ಇವ್ರದ್ದ ಅವ್ರಿಗೆ ಬೇಕಾ ಸಂಬಂಧ ಇಲ್ಲ. ಬಟ್ ತುಂಬಾ ಕೋರ್ತ ಓಯ್ ಇದು ಶ್ರೀವಲ್ಯ ನಾಗವಲ್ಯ ಮಾರ ಜೀವ ಹಾರಿ ಹೋಯ್ತು. ಒಂದ್ಸಲ ತೀನ್ಕಿಂತ ಕೊಂಡ್ಬಿಟ್ಲು ಮಾರ. ಮದುವೆ ಆದ್ನಿಗೆ ಆಯಾಸ ನನಗೆ ಯಾಕ ಏನಾಯ್ತಾ ಹೊಡ್ಕೊಳ್ತಿದೆ ಪರ್ಪಣ ಅಂತ ಹೇಳಿ ಮತ್ತೆ ಹೀಗೆ ಹತ್ಕೊಳ್ತಾರೆ. ನಿನ್ನ ಗುಟ್ಟು ಗೊತ್ತಾಗಬಾರ್ದು ನಾವು ಜಾಗ್ರತೆ ಮಾಡ್ತಾ ಇದ್ದೇವೆ. ಮತ್ತೆ ಹೀಗಂತ ಬರ್ತಾ ನಿನ್ನ ಬೇರೆ ಎಲ್ಲ ಹೋಗುವಾಗ ನಾ ಬೇಕು ನಿನಗೆ ಅಲ್ಲ ಹೀಗಂತ ನೀನೇ ಆಧಾರ ಅದರಲ್ಲ ಅದೆಲ್ಲ ಆಶ್ಚರ್ಯ ನೋಡು. ನಿನ್ನ ಜೀವನದಲ್ಲಿ ಎಷ್ಟು ರಾತ್ರಿ ಮಲಗಿದ್ದೀವ ನೀನು ಹಗುಲು ಮಲಗುದೇ ಬಿಡು ಅಷ್ಟೇ ಮಾಡುದು ಮಾಡ್ತದೆ. ಎಷ್ಟೇ ಮಲಗಿದ್ರು ಮಲಗಿದಾಗ ನಿನಗೆ ಮದುವೆಯಾದ ಕನಸಾದ್ರೂ ಬಿದ್ದಿತ್ತ? ಮದುವೆ ಆದ ಕನಸ ಇಲ್ಲವೇ ಇಲ್ವಾ? ಎಂತ ಯೋಗ ನೋಡು. ಮದುವೆಯಾದ ಕನಸು ಬೀಳದೆ ಇದ್ರು ನಿನಗೆ ಜೀವನದಲ್ಲಿ ಮದುವೆ ಆದ ಸುಳ್ಳಲ್ಲ. ಅದರಲ್ಲಿಯೂ ನೀನು ಹೀಗಿದ್ದೆ, ಅವಳು ಹೇಗಿದ್ಲು, ದಂತದ ಬೊಂಬೆ ಆಗಿದ್ಲು. ಹೌದಾ? ಅದು ಸುಡ್ಗಾಡ ಹಾಗೆ ಮರೆಯೋದು. ಈ ಸರಿ ಇದ್ದವರಿಗೆಲ್ಲ ಸರಿ ಶಿಕ್ಷೆ ಆಗುದಿಲ್ವ? ಈಗ ನಾನು ಯೋಗ ಮಾಡಿದ್ದು 100ಕ್ಕೂ ಸತ್ಯ ಅದು. ಇಲ್ಲಿ ಹೋದ್ರೆ ಇಷ್ಟು ವರ್ಷ ಆಯ್ತು ನಮಗೆ ಒಂದು ತಾಗಿಲ್ವಾ? ತಾಗಿದ್ರು ಹಾಕ್ಸ್ಕೊಳ್ಳುವಲ್ಲ ಅದು ವಿಷಯ. ಅದಲ್ಲ ನೋಡು, ಬಹುಶಃ ಕಳ ಜನ್ಮದಲ್ಲಿ ಬಹಳ ಪಕ್ಷಿಗೆಲ್ಲ ನೀರು ಹಾಕಿದ್ಯೋ ಏನು ಇರಬಹುದೇನ. ಹಾಗಾಗಿ ಈ ಜನ್ಮದಲ್ಲಿ ಒಂದು ಒಳ್ಳೆ ಪಕ್ಷಿ ನಿಂಗೆ ಸಿಕ್ಕೋಯ್ತು. ಇರ್ಲಿ, ಇವತ್ತು ಯಾವ ದಿವಸ ಗೊತ್ತಾಯ್ತಾ? ಯಾವ್ದಾ? ಪ್ರಥಮ ರಾತ್ರಿ. ಪ್ರಥಮ ರಾತ್ರಿ ನಿನಗೆ ಅನುಭವ ಉಂಟಾ? ನನ್ಗೆ ಗೊತ್ತಿಲ್ವಾ? ನಿನ್ ಗೊತ್ತುಂಟಲ್ಲ? ಸ್ವಲ್ಪ ಹೇಳ್ಕೊಡೆ. ನನ್ಗೆ ಹೇಳ್ಕೊಡ, ನೀನು ಹೇಳ್ಕೊಡ. ಹೇಳ್ಕೊಡ. ಮೊದಲು ಹೇಳ್ಕೊಡುವಂತದ್ದ ಮೊದಲು ನನ್ನ ಕೇಳಿದ್ರೆ ಏನು? ಹೌದು. ಆ ವಿಷಯದಲ್ಲಿ ಹಿಂದುಳಿದ ವರ್ಗ ಯಾರು ಕೇಳಿದ್ರೆ ನಾವು ಒಬ್ಬನೇ. ಹೌದೇನಾ? ಅದು ಎಂತ ಮಾಡುದೀಗ? ಹಾಗಂತ ಸಮಸ್ಯೆ ಇಲ್ಲ ನಮಗೆ. ಈ ವಿಷಯದಲ್ಲಿ ಸಮಸ್ಯೆ ಆದಾಗ ಹೇಳಿಕೊಡ್ಲಿಕ್ಕೆ ಅಂತ ಹೇಳಿ ಒಬ್ಬರು ಗುರುಗಳಿದ್ದಾರೆ. ಅದಕ್ಕೂ ಒಂದು ಗುರುಗಳಿದ್ದಾರ? ಅದಕ್ಕೆ ಗುರುಗಳಿದ್ದಾರೆ. ಹೌದೇನಾ? 64 ವಿದ್ಯೆಯಲ್ಲಿ ಈ ವಿದ್ಯೆಯನ್ನು ಪ್ರಮುಖವಾಗಿರಿಸಿಕೊಂಡು ಸ್ವದೇಶದಲ್ಲೆಲ್ಲ ಅಭ್ಯಾಸ ಮಾಡಿಸಿ ಆ ವಿಚಾರ ವಿದೇಶದವರಿಗೆ ಗೊತ್ತಾಗಿ ಕಳೆದ ವರ್ಷ ವಿದೇಶಕ್ಕೆ ಹೋಗಿ ಬಂದ್ರು. ಹೌದಾ? ಈ ವಿದೇಶದಲ್ಲಿ 21 ದಿವಸಕ್ಕೆ 3 ಕಡೆ ಹೋಗಿ ಈ ವಿಷಯದ ಕುರಿತಾಗಿ ತರಬೇತಿ ಕೊಟ್ಟು 18 ಪ್ರಶಸ್ತಿ, 28 ವರೆ ಸನ್ಮಾನ. ಅದು ಎಂತದ ವರೆ? ಅದು ವರೆ ಅಂದ್ರೆ ನಿಂಗೆ ಕೂಡುದಿಲ್ಲ ಗೊತ್ತಾಯ್ತೇ ಇಲ್ವಾ? ಅವರಿಗೆ ನಿಲ್ಲಕ್ಕೆ ಆಗುದಿಲ್ಲ. ಆದ್ರೂ ಕಡೆ ಬಂದಿದೆ ಬೆಳಕ. ಎಂತ ಅವಸ್ಥೆ ಮಾರೆ, ಇಲ್ಲಿ ಎಂತೆಲ್ಲ ಕಾಡ್ಲಿಕ್ಕೆ ಉಂಟು. ಹಾಗೆ ಎಲ್ಲಿ ಒಂದು ವಿಷಯ ಈಗ 28 ಅದು ಎಂತ ವರೆ ಮಾಡಾಕಿದ್ದೆ? ಅದು ಅಂದ್ರೆ ಒಂದ್ ಸನ್ಮಾನದಲ್ಲಿ ಹಣ ಇರ್ಲಿಲ್ಲ, ಅದಕ್ಕೆ ಹೊರೆ ಮಾಡ್ಬಿಟ್ರು. ಓ ಹಾಗೆ ಹಾಗೆ ಅಂತ ಪರಮ ಪೂಜ್ಯ ಗುರುಗಳಿದ್ದಾರೆ. ಬೇರೆ ಯಾರು ಅಲ್ಲ. ಓ ಇವರೇ ನಿಮ್ ಜನ ಬದಲಾಯ್ತಾನ ಇಲ್ಲವಾ? ಅಥವಾ ನಾನು ಸುದ್ದಿ ಹೇಳ್ತೇನೆ. ಈಗ ನಂಗೆ ಗೊತ್ತಾಗ್ತಿದೆ ಅಂತ ಮಾಡುದಪ್ಪ. ನಿಮ್ಮ ಅಣ್ಣ ಮತ್ತೆ ಬಂದ್ರಲ್ಲ ಹಿರಿಯ ಶ್ರೀಗಳ ಅವ್ರ ಹತ್ರ ಕೇಳಿ. ಹಾಗಾಗಿ ಅವ್ರು ನಂಗೆ ಹೇಳ್ಕೊಟ್ಟದ್ದನ್ನ ಸ್ವಲ್ಪ ನಿಂಗೆ ಹೇಳ್ಕೊಡ್ಲ? ಆಯ್ತು. ಮೊದಲ ರಾತ್ರಿ ಎಷ್ಟು ಸುಂದರ, ಮದನ ರತಿಯ ಕೇಳಿ ಸುಂದರ. ಮೊದಲ ರಾತ್ರಿ ಎಷ್ಟು ಸುಂದರ, ಮದನ ರತಿಯ ಕೇಳಿ ಸುಂದರ. ಮಧುಮಂಚವೇ ಹಾಲನ್ನು ಬೀರಿ ಮಧು ಮಾತನಾಡಿ ಮುತ್ತನ್ನು ನೀಡಿ. ಮಧು ಮಾತನಾಡಿ ಮುತ್ತನ್ನು ನೀಡಿ ಸುಗತಿಯನ್ನು ಕರೆದು ಹತ್ತಿರ. ಮೊದಲ ರಾತ್ರಿ ಎಷ್ಟು ಸುಂದರ, ಮದನ ರತಿಯ ಕೇಳಿ ಸುಂದರ. ಮಧುಮಂಚವೇರಿ ಹಾಲನ್ನು ಗೀರಿ ಮಧು ಮಾತನಾಡಿ ಮುತ್ತನ್ನು ನೀಡಿ ಸುಗತಿಯನ್ನು ಕರೆದು ಹತ್ತಿರ. ಮೊದಲ ರಾತ್ರಿ ಎಷ್ಟು ಸುಂದರ, ಮೊದಲ ರತಿಯ ಕೇಳಿ ಸುಂದರ. ಮೊದಲ ರಾತ್ರಿ ಎಷ್ಟು ಸುಂದರ. ಅಡ್ಡಿಲ್ಲ ಆಗ್ಲಿಕ್ಕಾಗಿ ಇಷ್ಟು ವರ್ಷವೂ ಇಲ್ಲೇ ಇದ್ದೆ. ಹೌದಾ? ಅದೇನು ಗೊತ್ತಾಗಿ
ಅದಲ್ಲ ಮನುಷ್ಯನ ಜೀವನದಲ್ಲಿ ಹಾ. ರಾತ್ರಿ ಎಷ್ಟೋ ಬರ್ತದೆ. ಹೌದು. ಅದು ಯಾವುದು ಪ್ರಥಮ ರಾತ್ರಿ ಅಂತ ಆಗುದಿಲ್ಲ. ಆಹಾ. ಪ್ರಥಮ ರಾತ್ರಿ ಅಂತ ಆಗುದು ಯಾವಾಗ ಯಾವಾಗ? ಮದುವೆ ಆಗಿ ಹಾ. ಗಂಡ ಹೆಂಡತಿ ಒಂದಾಗುವ ರಾತ್ರಿಗೆ ಪ್ರಥಮ ರಾತ್ರಿ ಅಂತ ಹೇಳ್ತಾರೆ. ಓಹೋ. ಹೌದಾ? ಹಾ. ಮೊದಲೆಲ್ಲ ಒಂದಾದ್ರೆ ಪ್ರಥಮ ರಾತ್ರಿ ಆಗುದಿಲ್ಲ ಅದು. ಓಹೋ. ಅದು ರಾತ್ರಿ ಅಷ್ಟೇ. ಹೌದಾ? ಮದುವೆ ಆಗಿ ಒಂದಾಗ್ತಾರೆ ನೋಡು, ಅದು ಪ್ರಥಮ ರಾತ್ರಿ ಅಂತ. ಹಾಗೆ ಹಾಗೆ ನೋಡು. ಹಾ. ಈಗ ನೀನ್ ಹೀಗಿದ್ದೆ, ಹಾ. ಅವಳು ಹಾಗಿದ್ಲು. ಹಾ. ಅವಳ ಕಡೆ ನಿನ್ಗೆ ಏನ್ ಅನಿಸ್ತಾ ಉಂಟು? ಎಷ್ಟು ಚಂದ ಇದ್ದಾಳ ಅವಳು. ಹಾ. ಆದ್ರೆ ಒಂದ ಏನು? ಅವಳು ಕಣ್ಣು ನೋಡಿ ಸಾಕು ನನಗೆ ಹೆದರಿಕೆ ಆಗುದಾ? ಹೌದಾ? ಹೆದರಿಕೆ ಆಗುದಾ? ಹೆದರ್ಲಿಕ್ಕಿಲ್ಲ. ಹಾ. ಹೆದರ್ಲಿ ಹೋಯ್ತು. ಹೆದರ್ಲಿಕ್ಕಿಲ್ಲ. ಹಾ. ಆದ್ರೆ ಒಂದ ಏನು? ಹತ್ರ ಹೋಗ್ಲಿ ಮನಸ್ಸು ಉಂಟ ನನಗೆ. ಮಾಡ್ಲಿಕ್ಕೆ ಮನಸ್ಸು ಉಂಟು. ಹಾ. ದಾರಿ ಮಾಡಿಕೊಡ್ಬೇಕಲ್ಲ. ಹಾ. ಮಾಡಿಕೊಡು ಮಾಡಿಕೊಡು. ಎಂತ ಎಂತ ದಾರಿ? ಅದು ಎಂತ ಗೊತ್ತುಂಟ? ಇಲ್ಲ. ಅದು ನಮ್ಮಲ್ಲಿ ಹಾ. ಅದು ಹಾಗೆ ಮಾಡ್ಲಿಕ್ಕೆ ಹೋಗಿ ಹೀಗೆ ಆಗುದು, ಹಾ. ಹೀಗೆ ಮಾಡ್ಲಿಕ್ಕೆ ಹೋಗಿ ಹಾಗೆ ಆಗಿ ಅದು ಹೀಗೆ ಆಗಿ ಮತ್ತೆ ಅಷ್ಟೇ ಅಷ್ಟೇ. ಅಷ್ಟೇಯ? ಹೌದು. ಮತ್ತೆ ಹೇಗದು? ನಮ್ಮಲ್ಲಿ ಪ್ರಥಮ ರಾತ್ರಿ ಅಂದ್ರೆ ಅದು ಕಂಬೂಲ ಕಂಬೂಲ ಕಂಬಳಿ ಹುಳ? ಕಂಬಳಿ ಹುಳ ಅಲ್ವಾ? ಹಾ. ಕಂಬೂಳ ಕಂಬೂಳ ಕಂಬಳ. ಅದು ಪಟ್ರೆ 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 ಅಲ್ವಾ? ಪಟ್ರೆ ಪಟ್ರೆ. ಹಾ. ಹಾಗಂದ್ರೆ ಎಂತದ? ಅದು ಎರಡು ಎರ್ಮೆ ಇರ್ತದೆ. ಹಾ. ಒಂದು ಗಂಡು ಎರ್ಮೆ, ಒಂದು ಹೆಣ್ಣು ಎರ್ಮೆ. ಏ ಅದು ಮೀ ಮಾಡ್ತಾರೆ. ಮಾಡ್ತಿದ್ವಲ್ಲ. ಗಂಡು ಎಮ್ಮೆ ಆಗುದು ಹೆಂಗ? ಮತ್ತೆ ಕೋಣ ಕೋಣ ಕ್ವಾಣ ಕ್ವಾಣ ಬಾಳಕಲ್ಲಿ ಬೆಳಿ ಹಳಿ ಕ್ವಾಣ ಕಮಲಿಸಿದ್ರೆ ಮುಡಿ ಕೋಣ, ಸುರುಟಿ ಕೋಣ, ಇದೆಯಲ್ಲ. ಜ್ವೆತ್ತಿ ಕೋಣ. ಹಾಗೆ ಹಾಗಂತ ಈಗ ಅವ್ರು ಬರುವ ಹಾಗೆ ಬರುದಿಲ್ಲ. ಮತ್ತೆ? ಅದ್ ನೋಡು, ನಿನಗೆ ಕೈಕಾಲ ಸರಿ ಇಲ್ಲ ಬಿಟ್ರೆ ಹಾ. ಮತ್ತೇನು ಸಮಸ್ಯೆ ಉಂಟು? ಏನ್ ಸಮಸ್ಯೆ ಇಲ್ವ ನನಗೆ? ನಾಲಿಗೆ ಚುರುಕಿಲ್ಲ. ಮತ್ತೆ? ಅದೇ ನಾಲಿಗೆಯಿಂದ ಹಾ. ಮಧುರವಾಗಿ ಮಾತಾಡು. ಹೌದಾ? ಒಂದ್ ಮಾತಿದ್ದು, ಏನು? ಗಂಡು ಮಕ್ಕಳ ಮಾತಿಗೆ, ಹಾ. ಗಂಡು ಮಕ್ಕಳು ಕಳಿಸುವ ಸಂದೇಶಕ್ಕೆ ಹಾ. ಮರುಳಾಗದಿರುವ ಹೆಣ್ಣು ಮಕ್ಕಳು ಬಹಳ ಕಡಿಮೆ. ಹೌದಾ? ನೋಡ್ಬೇಕು ಹಾ. ಎಂತೆಂತ ಸಂದೇಶ. ಹೌದಾ? ಗ್ರಾಚಾರವೇ ಅಯ್ಯೋ. ಇವನಿಗೆ ಬರಲಿಕ್ಕೆ ಬರುವುದಿಲ್ಲ. ಹಾ. ಇವತ್ತು ಬರ್ಸು ಹಾ. ಬಾಬಾ ಪಾವಂಚೂರು ಬರ್ಕೊಡ, ಇವು ಬರ್ಕೊಳ್ಳುದು. ಹಾ. ಆ ಸಂಖ್ಯೆ ಇವ ಸಂದೇಶ ಕಳಿಸು. ಒಳ್ಳೆ ಬಾಬಾ. ಅವಳೆ ಬಾ. ನಾನು ನೋಡಿದ್ದೆ. ಹೌದಾ? ನೀವು ನೋಡುದಿಲ್ಲ. ಏ, ಸರಿ, ಯಾರು? ಮಾಲೆಯ ನೀನಂತಲ್ಲ, ಉದಾಹರಣೆ ಹೇಳಿದ್ದ. ಹಾ, ಹಾಗೆ. ಹೌದಾ? ಮತ್ತೆ ಈಗ ಮತ್ತೆ ಸುಲಭ ಆಗಿದೆ. ಮತ್ತೆಂತದ? ಬಾಯೆಲ್ಲ ಹೇಳಿಸಲ್ಲ ಧ್ವನಿ ಸಂದೇಶ. ಧ್ವನಿ ಸಂದೇಶ. ಈಗ ಗೊತ್ತೇಂದ ಹೋಗಿ. ಅದು ಎಂತದ? ಆದ್ರೆ ಓದುವ ಹೆಣ್ಣು ಮಕ್ಕಳು ಹಾ. ಇವನೇ ಬರೆದು ಕಳಿಸ್ತಾರೆ ಲೆಕ್ಕ ಹಾಕಿ ಅವ್ರ ತಲೆ ಹಾಳು ಮಾಡ್ಕೊಂಡು ಜೀವನ ತೆಕ್ಕೊಳ್ಳು. ಮಾಮ, ನಾನು ಬಾಳ್ ನೋಡ್ತಾ ಇದ್ದೆ. ಅದೆಲ್ಲ ಯಾವಾಗ ನೋಡ್ತೀಯ ನೀನು? ನಿಮ್ಮ ಹಿಂದಿ ಬಿಸಿರಾಗ ಹೋಗ್ಲಿಕ್ಕೆ ಎಷ್ಟೊತ್ತಿಗೆ ನೋಡ್ತೀಯ ಅದೆಲ್ಲ? ನಿಮ್ ಲೆಕ್ಕ ಆನಂದದ ಎಂತ ತಿಳ್ಕೊಂಡಿದ್ದೀಯಾ? ನಂಗೆ ಎಲ್ಲ ಗೊತ್ತಾಗ್ತದೆ. ಗೊತ್ತಾದ್ರೂ ಮಾತಾಡುದಿಲ್ಲ. ಸಾಯಲಿ ನಮಗೆ ತೆಗೆ ಮುಂದೆ ಎಲ್ಲ ಜಾಗ್ರತೆ ಮಾಡ್ಕೊಳ್ತಾರೆ. ಎಷ್ಟು ಜಾಗ್ರತೆ ಮಾಡುವ ನಂಗೆ ಸಿಕ್ಕಿಬಿಡ್ತೀರಿ ನೀವು. ಅದೆಲ್ಲ ಇಲ್ಲಿ ಬಿಡು. ಹಾಗೆ ಹಾಗೆ ಮಾತಾಡ್ಬೇಕು. ಹಾ. ಬರುವಾಗ ಹಾಗೆ ಬರುವುದಿಲ್ಲ ಅವಳು. ಮತ್ತೆಂತದ? ಒಂದ್ ತಂಬಿಗೆ ಹಾಲು ತರ್ತಾಳೆ, ಹಾಲ? ನಿನಗೆ ಕೊಡ್ತಾಳೆ. ಹಾ. ನೀ ಏನ್ ಮಾಡ್ತೀಯ? ಇವತ್ತ ಹಾಲು ಕುಡಿದು ನಾನೇ ಕುಡಿದು ಬಿಡ್ತೇನೆ. ಇವನಿಗೆ ಕುಡಿಯೋ ವಿಷಯ ಬಂತ. ಹಾ. ಮತ್ತೆ ಅವ್ರದ್ದ ಇವ್ರದ್ದ ಅವ್ರಿಗೆ ಬೇಕಾ ಸಂಬಂಧ ಇಲ್ಲ. ಬಟ್ ತುಂಬಾ ಕೋರ್ತ ಒಳಾಲ ಹಾಗಲ್ಲ ಅದು. ಮತ್ತೆಗ? ನಾನು ಕೊಟ್ಟ ದಿವಸ ನೀವು ಮೋರ್ತಿಯಲ್ಲ ಹಾ. ಬೆಳಗಿನವಕ್ಕೆ ಹಾ. ಆ ರೀತಿಯಲ್ಲ. ಮತ್ತೆಗೆ? ಅವಳು ಕೊಟ್ಟಾಗ ಚೂರ್ ಹಾಲು ನೀರು ಕುಡಿದು ಹಾ. ಚೂರ್ ಅವಳಿಗೆ ಕುಡಿಸಿ ಹಾ. ಉಳಿದ ಹಾಲನ್ನ ಹಾಗೆ ಇಟ್ಕೊಳ್ಬೇಕು. ಅದು ಯಾಕೆ ಉಳಿಸುದ ಹಾಲೆಲ್ಲ? ಅಷ್ಟು ಆಯಾಸ ಆಗ್ತದೆ, ಬೇಕಾಗ್ತದೆ ಅಂದ್ರಪ್ಪ. ಯಾರು ಹೇಳಿದ್ದ? ಗುರುಗಳು. ಗುರುಗಳ? ಅವ್ರು ಹೇಳಿದ್ಮೇಲೆ ಹಿಡುದೇ ಹಾಲು. ಹಣ್ಣು ತರ್ತಾಳೆ, ಹಾ. ನೀನು ಕೊಡ್ತಾಳೆ, ಹಾ. ನೀನ್ ತಿನ್ಬೇಕು, ಆಯ್ತು. ಅವಳು ತಿನ್ನಿಸ್ಬೇಕು. ಹಾ. ಹೀಗೆ ಮಾತಾಡುತ್ತಾ ಮಾತಾಡುತ್ತಾ ಈ ರಾತ್ರಿಯನ್ನ ಹಾ. ಮಧುರವಾಗಿ ಕಳಿಬೇಕು. ಆಯ್ತಾಯ್ತು. ಗೊತ್ತಾಯ್ತಲ್ಲ? ಅವಳು ಬರುವ ಹೊತ್ತಾಯ್ತು. ಹೌದು. ಬಹಳ ಜಾಗರೂಕತೆಯಿಂದ ಹಾ. ವ್ಯವಹಾರ ಮಾಡು. ಸ್ವರ್ಣ ಕುಂಭದಿ ಕ್ಷೀರ ಪಿಡಿಯುತ್ತ ಕನ್ನಿ ಒಲ್ಲಿಯು ಬರಲು ಶ್ರೀವಲ್ಲಿ ಶ್ರೀವಲ್ಲಿ ನೀ ಏನಂದ್ರೆ ನಮ್ಮ ಅಣ್ಣನಿಗೆ ನೀನೊಬ್ಬ ಸಾತ್ವಿಕ ಅಂತ ತಿಳ್ಕೊಂಡಿದ್ದೆ. ನಮ್ಮಣ್ಣ ಸಾತ್ವಿಕನ. ಸಾತ್ವಿಕ ಸಂಪಿಕಟ್ಟಿ ಕಾರ್ತಿಕನ ಅಣ್ಣ. ಕಾರ್ತಿಕೀಗ ಗೋಲಿ ಬಜ್ಜಿ ಬಿಡ್ತಿದ್ದ. ನೀ ಅವನಿಗೆ ಸಾತ್ವಿಕ ಹೇಳುತ್ತೆ. ಹಾಗಂತ ನನ್ನ ಕಡೆಯಿಂದ ನಿನಗೆ ತುಂಬು ಹೃದಯದ ಧನ್ಯವಾದಗಳು. ಯಾಕೆ ಹೇಳು? ಎಷ್ಟೋ ವರ್ಷದಿಂದ ಇವನು ಚಾಕ್ರಿ ನಾನು ಮಾಡ್ತಾ ಇದ್ದೆ. ಈಗ ನೀ ಮದುವೆ ಬಂದ್ರಿಂದ ಅವನ ಚಾಕ್ರಿ ತಗೋಯ್ತಲ್ಲ ನನಗೆ. ಹಾಗಂತ ಧನ್ಯವಾದ. ಹಾಗಂತ ಒಂದು ಹೇಳಬಲ್ಲೆ, ಮನುಷ್ಯ ಬಹಳ ಒಳ್ಳೆಯವ. ಮನುಷ್ಯ ಬಹಳ ಒಳ್ಳೆಯವ. ಏನ್ ಮಾಡುವ? ದೇವರು ಕೊಟ್ಟ ಶಿಕ್ಷೆ. ಹಣೆ ಬರಕ್ಕೆ ಹೊಣೆಯಾರು ಅಂತ. ಮತ್ತೆ ಗಂಡ ಹೆಂಡಿದ ಜಗಳ ಉಂಡು ಮಲಗುವ ತನಕ ಅಂತ ಮಾತು ಹೇಳಿದ್ ನಾನು. ಅನುಭವ ಅಲ್ಲ ಇರ್ಲಿ.
ಎತ್ತದಿರ್ಲಿ ಶಿವ ನೋಡು, ಮದುವೆ ಆದ್ಮೇಲೆ ಸಣ್ಣ ಪುಟ್ಟ ಸಾಲ ಇದು ಏನು ಕೆಲಸ? ಇದು ಯಾರು ಕೋಣೆ? ಇವತ್ತು ಯಾವ ದಿವಸ? ಅದೇನಿದು? ಅಧಿಕ ಪ್ರಸಂಗಿ. ಓಯ್ ಓಯ್ ಇದು ಶ್ರೀವಲ್ಯ ನಾಗವಲ್ಯ ಮಾರ. ಜೀವ ಹಾರಿ ಹೋಯ್ತು ಒಂದ್ಸಲ ತೀನ್ಕಿಂತ ಕೊಂಡ್ಬಿಟ್ಲು ಮಾರ್ರೆ. ಓಯ್ ಅಪ್ಪ, ಎಂತ ನಮ್ಮ ಅವಸ್ಥೆ ಮಾರ್ರೆ. ಇದ್ದವರು ಬೈಯುವುದೇ, ಬಂದವರು ಬೈಯುವುದೇ. ಏನ ಹೋಗುದಾ? ಏನ್ ನಳಿನಿ ನಂದು ಕೊಡು, ನಾವು ಹೋಗುದು. ಯಾರ ನಳಿನಿ ಯಾರ? ಏನ ಮಾರ್ರೆ? ಏ ಮಿತ್ರ, ಹೋಗ ಹೋಗ, ಎಂತ ಮಾಡ್ತೇನೆ ನಾವು ಅಲ್ಲಿ. ಹೋಗ ಹೋಗ, ಬೇಗ ಹೋಗ. ಅಪ್ಪಿ ಮಗ, ಇಷ್ಟೊತ್ತು ನನಗೇನೂ ಗೊತ್ತಿಲ್ಲ ಅಂತ ಹೇಳ್ದವ. ಈಗ ನೋಡಿ ಬೇಗ ಹೋಗ ಹೋಗ ಹೇಳ್ತ. ಇಷ್ಟೊತ್ತು ಮೂರ್ತಿಗೆ ಕೂತ್ಕೊಂಡಿದ್ದ. ಯಾವಾಗ ಅವಳು ಬಂದ್ಲ